ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ನೋಡ್ರಿ, ಇಲ್ಲೊಂದು ವಿಶೇಷವಾದಂಥ ಒಂದು ಆಟ ನೋಡ್ರಿ. ಇಲ್ಲಿ ಒಬ್ಬರು ಯಜಮಾನರು ನೋಡ್ರಿ ಇಲ್ಲಿ ಗೆರೆ ಹೊಡೆದು ಆನಂತರ ಕೆಲವೊಂದಿಷ್ಟು ಹಳ್ಳಗಳನ್ನು ಹಿಡ್ದಾರ. ಇದು ಒಂದು ಆಟ, ಹಳೆಯ ಕಾಲದಿಂದ ಬಂದಂಥ ಒಂದು ವಿಶೇಷ ಆಟ. ಇದು ಯಾವ ಆಟ, ಇದನ್ನು ಹೆಂಗೆ ಆಡೋದು, ಇದರ ಎಲ್ಲ ಮಾಹಿತಿಯನ್ನು ಈ ಆಟದ ಬಗ್ಗೆ ಭಾಳ ಅನುಭವ ಹೊಂದಿರುವಂಥ ಹಿರಿಯ ಯಜಮಾನರದಾರ. ಬರ್ರಿ ಈ ಆಟದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೇಳೋಣ. ಇದಕ್ಕೆ ಯಾವ ಆಟ ಅಂತಾರೆ ಯಜಮಾನ್ರ? ಇದಕ್ಕೆ ಹುಲಿಮಣಿ ಆಟ ಅಂತಾರೆ. ಹುಲಿಮಣಿ ಆಟ ರೀ. ಹಾಂ ರೀ. ಹೆಂಗೆ ಕೊರಿಯೋದ್ರಿ ಇದನ್ನು, ಹೆಂಗೆ ಆಡೋದ್ರಿ ಇದು? ಎಷ್ಟು ಮಂದಿ ಆಡ್ಬೋದ್ರಿ ಇದನ್ನು ತಿಳಿಸ್ಕೊಡ್ರಿ. ಇದನ್ನ ಹಾಂ ರೀ, ಇಬ್ಬರು ಆಡ್ಬೋದು. ಇಬ್ಬರು ಆಡ್ಬೋದ್ರಿ. ನಾವೇನು 4 ಮಂದಿನೂ ಹಳ್ಳ ಕಡೆ, ಹುಲಿಯವ್ರ ಕಡೆ ಮಂದಿ, ಅವ್ರ ಕಡೆ ಒಂದಿಷ್ಟು ಮಂದಿ, ನಿಮ್ಮ ಕಡೆ ಒಂದಿಷ್ಟು ಮಂದಿನೂ ಆಡ್ಬೋದ್ರಿ. ಹಾಂ ರೀ. ಹುಲಿ ಕಡೆ ಆಗ್ಬೋದು, ಹಳ್ಳ ಕಡೆ ಆಗ್ಬೋದು. ಹಾಂ ರೀ. ಹಾಂ ರೀ. ಹಿಂಗೆ ಗೆರೆ ಕೊರಿಯೋದನ್ನು ಇವು ಹೆಂಗೆ ಮಾಹಿತಿ ಹೇಳ್ರಿ ಇದನ್ನು? ನೋಡ್ರಿ, ಹಿಂಗೆ ಒಟ್ಟ ಇವು 1 2 3 4 ಮನಿ, 4 ಕಾನೇದ ಗೆರೆ ಕೊರಿಬೇಕು ರೀ. ಈಚೆ ಕಡೆನೂ 4 ಅನ್ರಿ ಇದು? ಹಾಂ, ಎಲ್ಲ ಕಡೆ. ಇವು ಈ ಕಡೆ 4. ಹ್ಞೂ ರೀ. ಇಲ್ಲಿ ಮಗ್ಲು ಎಕ್ಸ್ಟ್ರಾ ಕೊಡ್ದಿರಲ್ಲ, ಇದು ಹೆಂಗೆ ರೀ? ಇವು ರೀ, ಹ್ಞೂ ರೀ, ಇವು ಗುಡ್ ಅಂತ. ಗುಡ್. ಹಾಂ ಹಾಂ ರೀ. ಇದಕ್ಕೂ 4 ಇವು ಅದಾವ್ರಿ. ಹೌದು ರೀ. 1 2 3 4. ಹಾಂ ರೀ. ಈಚೆ ಕಡೆನೂ ಸೇಮ್ ರೀ. ಸೇಮ್. ಹ್ಞೂ ರೀ. ಇವು ಏನು ರೀ? ಇವು ಯಾವ ರೀ? ಇವು ರೀ. ಇವು ಹುಲಿ. ಹುಲಿಯನ್ನು ನೀವು ನಾವು ಗುರುತಿಸ್ತೀರಿ. ಇವು ಎಷ್ಟು ಇರ್ತಾವೆ ರೀ? ಯಾವ್ರಿ? ಸಣ್ಣ ಸಣ್ಣ ಹಳ್ಳಗಳು ರೀ. 23 ಹಳ್ಳಗಳು ರೀ. ಇವಕ್ಕೆ ಏನಂತೀರಿ? ಇವು ಹುಲಿ ಅಂತೀರಿ. ಇವಕ್ಕೆ ಹಳ್ಳ ಬರೀ ಸಾದಾ ಹಳ್ಳ ಅಷ್ಟೇ. ಇವು ಹುಲಿ ಒಬ್ಬರು ಆಡಿಸೋದು, ಇವು ಸಣ್ಣ ಹಳ್ಳಗಳನ್ನು ಹಚ್ಚೋದು ರೀ. ಒಬ್ಬ ಹುಲಿ ಆಡೋದು, ಒಬ್ಬ ಹಳ್ಳ. ಹಾಂ 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 ರೀ. ಹೆಂಗೆ ಸ್ಟಾರ್ಟ್ ಮಾಡೋದು ಇದನ್ನು ಆಡ್ರಿ? ಎಷ್ಟು ಹಚ್ಬೇಕು ರೀ ಸ್ಟಾರ್ಟಿಂಗ್? 8 ರೀ. ನಿಂದ್ರಿ. ಹಾಂ ಹಾಂ, ಹುಲಿ ಹಚ್ಚಿದ್ರಿ. ಹಾಂ, ತೊಕ್ಕೊಂದಲ್ಲಿ ಹಚ್ಬೇಕು, ಎಲ್ಲಾದ್ರೂ ಹಚ್ಬೋದು ರೀ. ಹಚ್ಚ್ರಿ. ಹಾಂ ರೀ. ನೀವೊಬ್ಬರು ಈ ಹುಲಿ ಆಡೋರು, ನೀವು ಇವರು ಹಳ್ಳ ಹಚ್ಚವ್ರಿ ಇವರು. ಹಾಂ. ಫಸ್ಟಿಗೆ 2 ಹಚ್ಚಿದ ನಂತರ ಆಮೇಲೆ ಒಂದೊಂದು ಹಚ್ಬೇಕು ರೀ. 23 ಹಳ್ಳನು ನೀವು ಹಚ್ಚಬೇಕು ರೀ. ಹ್ಞೂ ರೀ. ಹ್ಞೂ ರೀ. ಒಂದು ಹಳ್ಳ ನೀವು ತೆಗಿಬೇಕಾರೆ ಹಿಂಗೆ ದಾಟಿಸಿದ ನಂತರ ಅದನ್ನೊಂದು ಹಳ್ಳ ತೊಗೋಬೇಕು ನೀವು. ಈ ಕಡೆ ನೋಡ್ರಿ. ಹಾಂ ಹಾಂ. ಒಂದು ಹಳ್ಳನ ದಾಟಿಸಿದ್ರೆ ಆ ಹಳ್ಳ ನೀವು ತೊಗೋಬೇಕ್ರಿ. ಹಾಂ ಹಾಂ ಹಾಂ, ರೈಟ್. ನೋಡ್ರಿ, ಗೆರೆ ಕೊರೆದು ಒಂದು ಸಾಪನ ಬಂಡಿಯೊಳಗೆ ಕೆಲವೊಂದಿಷ್ಟು ಗೆರೆ ಕೊರೆಯುವಂಥ ನಿಯಮಗಳದಾವು. 4 ಕಾನೆ ಇರುವಂಥ ಗೆರೆ, ಅದರ ಪಕ್ಕದೊಳಗೆ 2 ನೋಡ್ರಿ ವಿ ಆಕಾರದೊಳಗೆ, ತ್ರಿಭುಜ ಆಕಾರದೊಳಗೆ ಅದೊಂದು 2 ಕಡೆನೂ ಗೆರೆ ಕೊರೆದಾರ ನೋಡ್ಬೋದು ನೀವು. ಅಲ್ಲಿ 4 ಮನೆ ಅದು, ಇಲ್ಲಿ 4 ಮನೆ, ಮತ್ತು ಚೌಕಾಕಾರದೊಳಗೆ 4 ಮನೆ. ಆ 4 ಮನೆಯೊಳಗೆ ಹಳ್ಳದ ಸಂಖ್ಯೆಗಳನ್ನು ಹೇಳಿದ್ರು. ಇಂತಿಷ್ಟು ಹಳ್ಳಗಳನ್ನು ಹಚ್ಚಬೇಕು, ಇಂತಿಷ್ಟು ಹಳ್ಳಗಳನ್ನು ಈ ಥರ ಆಡಬೇಕು ಅನ್ನೋದು ಇದ್ರದ್ದೆಲ್ಲ ಮಾಹಿತಿಯನ್ನು ನೀವು ನೋಡ್ಕೊಂಡ್ರಿ. ನೋಡ್ರಿ, ಈ ಆಟದೊಳಗೆ 2 ವಿಶೇಷವಾದಂಥ ಹೆಸರುಗಳನ್ನು ನೀವು ಕೇಳಿಸ್ಕೊಂಡ್ರಿ, ಹುಲಿ ಮತ್ತು ಗುಡ್ಡ. ಈ ಗಿರಿ ಕೊರೆದಾರಲ್ಲ, ವಿ ಆಕಾರದ್ದು ಎಡಕ ಮತ್ತು ಬಲಕ ನನಗೆ ಎದುರಿಗೆ ಕಾಣಿಸ್ತಲ್ಲ, ಅವಕ್ಕೆರಡಕ್ಕೂ ಗುಡ್ಡ ಅಂತಾರ ಇವರು. ಗುಡ್ಡ. ಮತ್ತು ಇವು ದೊಡ್ಡ ಹಳ್ಳಗಳು, ಇವು ಮೂವ್ ಮಾಡಿದ್ರಲ್ಲ ಈಗ, ಇದಕ್ಕೆ ಹುಲಿ ಅಂತಾರ. ಹುಲಿ ವರ್ಚಸ್ಸು ನೋಡ್ರಲ್ಲಿ, ವರ್ಸಸ್ ಸಣ್ಣ ಹಳ್ಳಗಳನ್ನು ಮೂವ್ ಮಾಡತ್ತಾರಲ್ಲ, ಇವಕ್ಕೆ ಹಂಗೆ ಹಳ್ಳಗಳಂತಾರ. ಈ ಹಳ್ಳದಲ್ಲಿಂತ್ರ ನಿಯಮಾನುಸಾರವಾಗಿ ಆ ಹುಲಿಯನ್ನು ಕಟ್ಟಿ ಹಾಕಬೇಕು. ಆ ಹುಲಿನೂ ಇದೇ ಥರ ಆಡಿಸ್ಬೇಕು ಅನ್ನೋಂಥ ಒಂದು ನಿಯಮ ಐತಿ. ನೋಡ್ರಿ, ಒಂದು ಹಳ್ಳದಿಂದ 2ನೇ ಹಂತಕ್ಕೆ ಆ ಹಳ್ಳನ ದಾಟಿ ಬಂದ್ರೆ ಆ ಹಳ್ಳನ ಕಡಿಬೇಕು, ಅಂದ್ರೆ ಆ ಹಳ್ಳ ತಕ್ಕೋಬೇಕು. ಅದ್ರಾಗ 23 ಹಳ್ಳದಾಗ ಅವನು ಲೆಸ್ ಆಗ್ತಾವೆ. ಹುಲಿಯನ್ನು ಕಟ್ಟಿ ಹಾಕಕ್ಕೆ ಹಳ್ಳ ಸಾಲಂಗಿಲ್ಲ. ಹಳ್ಳ ಹಚ್ಚುವವರು ಆ ಹಳ್ಳ ದಾಟಿಸಿಕೊಳ್ಳಾರ್ದಂಗೆ, ಹಳ್ಳ ಲೆಸ್ ಆಗ್ದಂಗೆ ಕಾಯ್ಕೊಂಡು ಆಟ ಆಡಿದ್ರೆ ಹುಲಿಯನ್ನು ಕಟ್ಟಿ ಹಾಕ್ಬೋದು. ನೋಡಿರಿ, ಇಲ್ಲಿ ಹುಲಿಯನ್ನು ನಿಲ್ಲಿಸಿದರು. ಹುಲಿಗೆ ಬರೋಕೆ ಎಲ್ಲೂ ಚಾನ್ಸ್ ಇಲ್ಲ.
ನೋಡ್ರಿ ಹೆಂಗೈತಿ ಇದು ಹುಲಿ ಮನಿ ಆಟ. ಈ ಆಟ ನಿಮಗೂ ಮಾಹಿತಿ ಇರ್ಬೋದು. ಈ ಆಟ ನೀವು ಆಡಿರ್ಬೋದು. ನೀವು ಆಡಿದ್ರೆ ಇದ್ರಾಗ ನೀವು ಯಾವ ಥರ ಆಟ ಆಡೀರಿ ಅದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿರಿ. ನೋಡ್ರಿ ಈ ಆಟ ಈಗ ಎಲ್ಲೆಲ್ಲಿಗೆ ಬಂತು ನೋಡೋಣ ಬರ್ರಿ. ನಮಸ್ಕಾರ ರೀ ಯಜಮಾನ್ರಿ, ಈ ಆಟದ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರಿ, ಧನ್ಯವಾದಗಳು ನಿಮ್ಗೆ.